ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅನಿತಾ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಿಂಪಲಾಗಿ ಸೋಯಾಬೀನಿಂದ ಬಿರಿಯಾನಿ ಅಥವಾ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ. ಸಿಂಪಲಾಗಿ ಮಾಡ್ಬೋದು, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ತೊಗೊಂಡಿದ್ದೀನಿ ಸೋಯಾಬೀನ್. ಇದನ್ನು ಬಿಸಿನೀರಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಡ್ಬಿಡ್ಬೇಕು. ಒಂದು 2 ನಿಮಿಷ ಬಿಟ್ಬಿಟ್ಟು ಚೂರು ಅರಶಿನ ಪುಡಿ ಹಾಕಿದರೆ ಚೆನ್ನಾಗಿದಾಗುತ್ತೆ, ಕ್ಲೀನ್ ಆಗುತ್ತೆ. 3-4 ಸರಿ ತೊಳ್ಕೊಬೇಕು. ನೆಕ್ಸ್ಟ್ ನಾನು ಮಿಕ್ಸಿಗೆ ಹಸಿ ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೋಬೇಕು. ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. 4-5 ಮೆಣ್ಸಿಕಾಯಿ ಹಾಕ್ಕೋಬೇಕು. ನಾನು 4 ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಏಲಕ್ಕಿ 3 ಹಾಕ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿಲ್ಲ, ಇನ್ನೊಂಚೂರು ಕಾಯ್ಕೋಬೇಕಿತ್ತು. ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ 2-3 ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನೆಕ್ಸ್ಟ್ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಆಗಲೇ ಹೇಳಿದ್ನಲ್ವ, ಇದು ಸೋಯಾಬೀನ್ ಬಿಸಿನೀರಲ್ಲಿ ತೊಳೆದಿಟ್ಕೊಳ್ಬೇಕಂತ. ನೋಡಿ, ಈ ಥರ ತೊಳೆದಿಟ್ಕೊಂಡ್ಮೇಲೆ ಈ ಥರ ಫುಲ್ಲು ಸ್ಮೂತ್ ಆಗುತ್ತೆ. ಅದನ್ನು ಸಹ ಇದಕ್ಕೆ ಹಾಕ್ಕೋಬೇಕು. ನಾನು ಹಾಕ್ಕೋತಾ ಇದ್ದೀನಲ್ಲ, ಅದೇ ರೀತಿ ಹಾಕ್ಕೊಳ್ಳಿ. ಅದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬಿಡ್ಬೇಕು ಫುಲ್ಲು. ನೆಕ್ಸ್ಟ್ ನಾವು ಮಿಕ್ಸಿಗೆಲ್ಲ ತೋರಿಸಿದ್ನಲ್ಲ, ಜಾಸ್ತಿ ನುಣ್ಣಗಿರಬಾರ್ದು. ಈ ಥರ ಸ್ವಲ್ಪ ತರಿಯಾಗಿದ್ರೇ ಟೇಸ್ಟ್ ಚೆನ್ನಾಗೂ ಬರುತ್ತೆ. ಹಾಗಾಗಿ ಇವಾಗ ಅದಕ್ಕೇ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಮೊಸರು ಆಪ್ಷನಲ್ಲಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಓಕೆ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿರೋದು. ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಸ್ವಲ್ಪ ಹೊತ್ತು ಕುದಿಯೋವರೆಗೂ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳುತ್ತೆ, ಆವಾಗ ಹಾಕಬೇಕು. ನಾನು ಇದರಲ್ಲಿ ಒಂದು ಅರ್ಧ kg ಅಷ್ಟು ರೈಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದರಲ್ಲಿ 1 ಚಮಚ ಅಕ್ಕಿ ಹಾಕ್ತೀನಿ, 2 ಚಮಚ ನೀರು ಹಾಕ್ತಾಯಿದ್ದೀನಿ. ಫುಲ್ ಇವಾಗ ಇದೆಲ್ಲ ಕುದಿಯೋವರೆಗೂ ಬಿಟ್ಬಿಡಬೇಕು. ನೆಕ್ಸ್ಟ್ ಅಕ್ಕಿ ತೊಳೆದಿಟ್ಕೊಂಡಿರಬೇಕು. ಸ್ವಲ್ಪ ಹೊತ್ತಾದರೆ ಚೆನ್ನಾಗಿ ಉದೋದ್ರೂ ಬರುತ್ತೆ. ನೋಡಿ, ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಇವಾಗ ಅದು ಕುದೀತಾ ಇದೆ, ಅದರಲ್ಲಿ ಹಾಕ್ಕೋಬೇಕೀಗ. ಹಾಕ್ಕೊಂಡಿದ್ದಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡ್ಬೇಕು. ಅಂದರೆ 1 ವಿಷಲ್ 2 ವಿಷಲ್ ಆದರೆ ಓಕೆ, ಸಾಕು. ಇದೊಂಚೂರು ಕುದಿ ಬರೋವರೆಗೂ, ಕುದಿ ಬಂದಮೇಲೆ ಕುಕ್ಕರ್ ಮುಚ್ಕೊಂಡ್ಬಿಡಿ. ಆಯಿತು, 1 ವಿಷಲ್ ಆದರೆ ಸಾಕಾಗತ್ತೆ. ಇಲ್ಲ ಇನ್ನೂ ನಮಗೊಂಚೂರು ಮೆತ್ತಗೆ ಬೇಕು ಅಂತಂದರೆ 2 ವಿಷಲ್ ಹಾಕ್ಸಿದ್ರೆ ಕ್ಲಿಯರ್ ಆಗುತ್ತೆ, ಚೆನ್ನಾಗಿರುತ್ತೆ, ಉದ್ರಾಗೆ ಬರುತ್ತೆ. ವಿಷಲ್ ಆಯಿತು, ಇವಾಗ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಸೋಯಾಬೀನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿನೂ ಇರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ತಿನ್ನಲ್ಲ, ನನ್ನ ಮಕ್ಕಳು ಕೇಳಿದ್ರು ಅಂತ ಹೇಳ್ಬಿಟ್ಟು ಚಿಕನ್ ಅಂತ ಇದ್ರು. ಹಾಗಾಗಿಬಿಟ್ಟು ಇದನ್ನೇ ಮಾಡಿದ್ವಿ. ಸೇಮ್ ಚಿಕನ್ ಟೇಸ್ಟೇ ಬರುತ್ತೆ, ನೋಡೋದಕ್ಕೂ ಸಹ ಚಿಕನ್ ಥರನೇ ಕಾಣಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಐ ಹೋಪ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡಿ, ಒಂದು ಸಾರಿ ಟ್ರೈ ಮಾಡಿ. Why?